ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಾಹ್ಯಾಕಾಶ ಈ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ಗಗನಯಾನಿಗಳೆಲ್ಲರೂ ಹೋಗಿ ಬಂದಿದ್ದಾರೆ. ಅಲ್ಲದೆ ದಿಗ್ಗಜ ದೇಶಗಳ ಬಾಹ್ಯಾಕಾಶ ಸಂಸ್ಥೆಯಿಂದ ಪ್ರೆಸ್ಟೀಜ್ಗಾಗಿ ಆದರೂ ಗಗನಯಾನಿಗಳು ಹಲವಾರು ದಿನಗಳೇ ಇದ್ದು ಬಂದಿದ್ದಾರೆ. ಅದರಲ್ಲೂ ಮೊನ್ನೆ ತಾನೇ ನಮ್ಮ ಭಾರತದ ಹೆಣ್ಣು ಮಗಳು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಬರೋಬ್ಬರಿ 286 ದಿನಗಳನ್ನು ISSನಲ್ಲಿಯೇ ಕಳೆದು ಬಳಿಕ ಭೂಮಿಗೆ ಮರಳಿದ್ರು. ಇತ್ತ ಕಡೆ ಅವರು ಬರೋದೇ ಡೌಟ್ ಎಂದು ಲೆಕ್ಕ ಹಾಕಿದಂಥ ಜನ ಗಗನಯಾತ್ರಿಗಳು ಭೂಮಿಗೆ ಮರಳಲಿದ್ದಾರೆ ಎಂಬ ಸುದ್ದಿ ಬಂದಿದ್ದೇ ತಡ ಬೆಳ್ಳಂಬೆಳಗ್ಗೆ ಆ ದೃಶ್ಯವನ್ನ ಕಣ್ತುಂಬಿಕೊಳ್ಳೋಕೆ ನಿದ್ದೆ ಬಿಟ್ಟು ಕಾದಿದ್ದೂ ಇದೆ. ಇವರ ಪ್ರಯಾಣವೇ ದಾಖಲೆ ಬರೆದಿತ್ತು. ಭೂಮಿಯನ್ನ 4576 ಬಾರಿ ಸುತ್ತಿ 195 ಮಿಲಿಯನ್ ಕಿಲೋಮೀಟರ್ ಪ್ರಯಾಣಿಸಿದ ಸಾಹಸಿಗಳು ಕಡೆಗೂ ಭೂಮಿಗೆ ಮರಳಿದ್ದು ನಿಜಕ್ಕೂ ಹರುಷದ ಸಂಗತಿಯೇ. ಈ ಸಾಧನೆ ಮಾಡಿದ ಕೀರ್ತಿ ನಾಸಾಗೆ ಸಂದಿತ್ತು. ಇನ್ನು ಇವತ್ತಿನ ಮತ್ತೊಂದು ವಿಶೇಷವಾದ ವಿಷಯ ಅಂದರೆ, ಕೋಟ್ಯಾಂತರ ಭಾರತೀಯ ಪರವಾಗಿ ಅಪ್ರತಿಮ ಸಾಹಸಕ್ಕೆ ಕೈ ಹಾಕಿದ್ದಾರೆ ಶುಭಾಂಶು ಶುಕ್ಲಾ. ಅಷ್ಟಕ್ಕೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಈ ಸಾಧಕನೇ ಇಂದಿನ ಸಂಚಿಕೆಯ ಕೇಂದ್ರ ಬಿಂದು. ಅವರೇ ಶುಭಾಂಶು ಶುಕ್ಲಾ. ಬನ್ನಿ ಹಾಗಿದ್ರೆ ಶುಭಾಂಶು ಶುಕ್ಲಾ ಯಾರು, ಅವರ ಹಿನ್ನೆಲೆ ಏನು, ನಭಕ್ಕೆ ಚಿಮ್ಮುವ ಮುಂಚೆ ಆ ಸಾಹಸಿಯ ಮಾತೇನು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಡ್ಡಿ ಆತಂಕಗಳಿಂದಾಗಿ 7 ಬಾರಿ ಮುಂದೂಡಿಕೆಯಾಗಿದ್ದ ಭಾರತೀಯ ಶುಭಾಂಶು ಶುಕ್ಲಾ ಅವರ ಅಂತರಿಕ್ಷಯಾನ ಇಂದು ಮಧ್ಯಾಹ್ನ ಕೈಗೂಡಿದೆ. 28 ಗಂಟೆ ಪ್ರಯಾಣದ ಬಳಿಕ ಉದ್ದೇಶಿತ ಡಾಕಿಂಗ್ ಅನ್ನ ಗುರುವಾರ ಸಂಜೆ 4:30ಕ್ಕೆ ಕೈಗೊಳ್ಳಲಾಗುವುದು ಎಂದು ನಾಸಾ ಮಾಹಿತಿ ನೀಡಿದೆ. ಇಡೀ ಭಾರತವನ್ನು ಪ್ರತಿನಿಧಿಸಿರುವ ಹೆಮ್ಮೆಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಲು ಸಜ್ಜಾಗಿದ್ದಾರೆ. ಸುಮಾರು 40 ವರ್ಷಗಳ ಬಳಿಕ ಭಾರತ ಬಾಹ್ಯಾಕಾಶದತ್ತ ಪ್ರಯಾಣವನ್ನ ಬೆಳೆಸುತ್ತಿದೆ ಅನ್ನೋದೇ ನಿಜಕ್ಕೂ ಹೆಮ್ಮೆಯ ಸಂಗತಿ. 1984ರಲ್ಲಿ ಸೋವಿಯತ್ ಕಾರ್ಯಾಚರಣೆಯ ಭಾಗವಾಗಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಬಾಹ್ಯಾಕಾಶ ಪ್ರಯಾಣ ಮಾಡಿದ 4 ದಶಕಗಳ ನಂತರ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಪ್ರಯಾಣಿಸುವ ಭಾರತದ 2ನೇ ಗಗನಯಾತ್ರಿಯಾಗಲಿದ್ದಾರೆ. ಆಕ್ಸಿಯಂ ಮಿಷನ್ 4 ನಾಸಾ, ಆಕ್ಸಿಯಂ ಸ್ಪೇಸ್ ಮತ್ತು ಬಿಲಿಯನೇರ್ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಇಂದು ಮಧ್ಯಾಹ್ನ 12:01ಕ್ಕೆ ಸರಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ 4ನೇ ಖಾಸಗಿ ಗಗನಯಾತ್ರಿ ಕಾರ್ಯಾಚರಣೆಯಾದ ಆಕ್ಸಿಯಂ ಮಿಷನ್ 4 ನಭಕ್ಕೆ ಚಿಮ್ಮಿದೆ. ಈ ಮಿಷನ್ನಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಮಾತ್ರವಲ್ಲದೆ ಮಿಷನ್ನ ತಜ್ಞರಾದ ಪೋಲ್ಯಾಂಡ್ನ ಸಾವೋಸ್ಟ್ ಮತ್ತು ಹಂಗೇರಿಯ ಟಿಬೋ ಕಾಪು ಹಾಗೂ ಅಮೆರಿಕದ ಕಮಾಂಡರ್ ಪ್ರೆಗ್ನಿ ವಿಲಿಯನ್ಸ್ ಬಾಹ್ಯಾಕಾಶ ನೌಕೆಯಲ್ಲಿದ್ದಾರೆ. ಆಕ್ಸಿಯಂ 4 ಮಿಷನ್ನ 4 ಸದಸ್ಯರ ತಂಡವು 15 ದಿನಗಳ ಕಾಲ ನಡೆಯುವ ಕಾರ್ಯಾಚರಣೆಯಲ್ಲಿ 60 ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲಿದ್ದು, ಅವುಗಳಲ್ಲಿ 7 ಪ್ರಯೋಗಗಳನ್ನು ಭಾರತೀಯ ಸಂಶೋಧಕರು ಪ್ರಸ್ತಾಪಿಸಿದ್ದಾರೆ. ಫಾಲ್ಕನ್ 9 ರಾಕೆಟ್ನಲ್ಲಿ ಹಾರುವ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯು ಫ್ಲೋರಿಡಾದ ನಾಸಾದ ಕೆನಡಾ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಲಾಂಚ್ ಕಾಂಪ್ಲೆಕ್ಸ್ 39A ನಿಂದ ಉಡಾವಣೆಗೊಳ್ಳಲಿದೆ. 1969ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅಪೋಲೋ 11ರಲ್ಲಿ ಚಂದ್ರನತ್ತ ಪ್ರಯಾಣ ಬೆಳೆಸಿದ ಅದೇ ಸ್ಥಳ ಇದು. ಅಂದಹಾಗೆ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ 70 ಮೀಟರ್ ಎತ್ತರದತ್ತ ಫಾಲ್ಕನ್ 9 ರಾಕೆಟ್ ಅನ್ನ ಹತ್ತುವುದಕ್ಕೆ ಮುಂಚಿತವಾಗಿ ತಮ್ಮ ತರಬೇತಿಯ ಭಾಗವಾಗಿ ಯೋಗವನ್ನು ಅಭ್ಯಾಸ ಮಾಡಿದ್ದಾರಂತೆ. ಲಕ್ನೋದವರಾದ ಶುಕ್ಲಾ ಆಕ್ಸಿಯಂ ಸ್ಪೇಸ್ನ ಇಸ್ರೋ, ನಾಸಾ ಬೆಂಬಲಿತ ವಾಣಿಜ್ಯ ಬಾಹ್ಯಾಕಾಶ ಹಾರಾಟದ ಭಾಗವಾಗಿದ್ದಾರೆ. ಫ್ಲೋರಿಡಾದ ಕೆಎಸ್ಸಿಯ ಲಾಂಚ್ ಕಾಂಪ್ಲೆಕ್ಸ್ 39A ಯಿಂದ ಲಿಫ್ಟ್ ಆಫ್ ಮಾಡಲು ಹೊಂದಿಸಲಾದ ಆಕ್ಸಿಯಂ 4 ಅಂದರೆ ಆಕ್ಸ್ 4 ಕಾರ್ಯಾಚರಣೆಯಲ್ಲಿ ಕಮಾಂಡರ್ ಪೆಗ್ಗಿ ವಿಟ್ಸನ್, ಪೈಲಟ್ ಶುಕ್ಲಾ, ತಜ್ಞರಾದ ಹಂಗೇರಿಯ ಟಿಗಾರೋ ಕಾಪು ಮತ್ತು ಪೋಲ್ಯಾಂಡ್ನ ಸ್ಲಾವೋಸ್ಟ್ ಇದ್ದಾರೆ. ಉಡಾವಣೆಗೂ ಮುನ್ನ ಆಕ್ಸ್ 4 ಸಿಬ್ಬಂದಿ ಮತ್ತು ಸ್ಪೇಸ್ ಎಕ್ಸ್ ತಂಡಗಳು ಉಡಾವಣಾ ದಿನದ ಚಟುವಟಿಕೆಗಳ ಪೂರ್ಣ ಅಭ್ಯಾಸವನ್ನು ಪೂರ್ಣಗೊಳಿಸಿವೆ.
14 ದಿನಗಳ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಪ್ರಯೋಗಗಳನ್ನು ನಡೆಸಲಿದ್ದಾರೆ. ಪ್ರಮುಖವಾಗಿ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ, ಲೈಫ್, ಬಯೋಲಾಜಿಕಲ್, ಭೂಮಿ ವೀಕ್ಷಣೆ, ಮೆಟೀರಿಯಲ್ ಸೈನ್ಸ್ ಬಗ್ಗೆ ಅಧ್ಯಯನ ಸೇರಿದಂತೆ 60 ರೀತಿಯ ವಿವಿಧ ಪ್ರಯೋಗ ನಡೆಸಲಿದ್ದಾರೆ. ಇದರಲ್ಲಿ ಭಾರತದ ಪರವಾಗಿ ಶುಕ್ಲಾ ನಡೆಸುವ 7 ಪ್ರಯೋಗ ಕೂಡ ಸೇರಿದೆ. ತಮ್ಮ ಪ್ರಯಾಣದ ವೇಳೆ ಮೈಸೂರು ಹಲ್ವಾ, ಮಾವಿನ ಹಣ್ಣಿನ ರಸವನ್ನ ISSನ ಸಹಯೋಗಿಗಳಿಗಾಗಿ ಕೊಂಡೊಯ್ಯಲಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 14 ದಿನಗಳ ಕಾರ್ಯಾಚರಣೆ ನಡೆಸುವ ಆಕ್ಸ್-4 ಗಗನಯಾತ್ರಿಗಳು ಪ್ರಧಾನಿ ನರೇಂದ್ರ ಮೋದಿ, ಶಾಲಾ ವಿದ್ಯಾರ್ಥಿಗಳು ಮತ್ತು ಬಾಹ್ಯಾಕಾಶ ಉದ್ಯಮದ ಪ್ರಮುಖರೊಂದಿಗೆ ಸಂವಹನ ನಡೆಸುವ ನಿರೀಕ್ಷೆ ಇದೆ. ಒಬ್ಬ ಫೈಟರ್ ಪೈಲಟ್ ಆಗಿರುವ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಹಾರುವ ಮುನ್ನ ಕೇಳಿದ ಅವರ ನೆಚ್ಚಿನ ಹಾಡು ಯಾವುದೆಂದರೆ ನಟ ಹೃತಿಕ್ ರೋಷನ್ ನಟನೆಯಲ್ಲಿ 2024ರಲ್ಲಿ ಬಿಡುಗಡೆಯಾದ ಫೈಟರ್ ಸಿನಿಮಾದ ಹಾಡಾಗಿದೆ. ತಮ್ಮ ಮೊದಲ ಬಾಹ್ಯಾಕಾಶ ಹಾರಾಟಕ್ಕಾಗಿ ಫಾಲ್ಕನ್ 9 ರಾಕೆಟ್ ಹತ್ತಲು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಲಾಂಚ್ ಪ್ಯಾಡ್ 39A ಹೋಗುವಾಗ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಫೈಟರ್ ಸಿನಿಮಾದ ಒಂದೇ ಮಾತರಂ ದೇಶಭಕ್ತಿಯನ್ನ ಸಾರುವ ಹಾಡನ್ನ ಕೇಳಿದ್ದಾರೆ. ಈ ಹಿಂದಿ ಹಾಡಿನ ಅರ್ಥವೇನೆಂದರೆ ಭಾರತವು ಕನಸಲ್ಲ, ಬದಲಾಗಿ ಒಂದು ಆಚರಣೆ. ವಿಜಯವು ಭಾರತೀಯರ ಪ್ರತಿಯೊಂದು ರಕ್ತನಾಳದಲ್ಲಿರುವ ಅಭ್ಯಾಸವಾಗಿದೆ. ನಮ್ಮ ಪರಾಕ್ರಮ ಎಷ್ಟು ಎಂದರೆ ಶತ್ರುಗಳು ಸಹ ನಮ್ಮನ್ನ ವಂದಿಸುತ್ತಾರೆ. 2024ರಲ್ಲಿ ಬಿಡುಗಡೆಯಾದ ಫೈಟರ್ ಚಿತ್ರವನ್ನ ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯ, ತ್ಯಾಗ ಮತ್ತು ದೇಶಭಕ್ತಿಗೆ ಗೌರವವಾಗಿ ಬಿಂಬಿಸಲಾಯಿತು. ಸಿದ್ಧಾರ್ಥ್ ಆನಂದ್ ನಿರ್ದೇಶಿಸಿದ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಮತ್ತು ಅನಿಲ್ ಕಪೂರ್ ಕೂಡ ನಟಿಸಿದ್ದರು. ಒಂದೇ ಮಾತರಂ ಹಾಡನ್ನು ವಿಶಾಲ್ ದದ್ಲಾನಿ ಮತ್ತಿತರರು ಹಾಡಿದ್ದಾರೆ. ಇದರ ಮೂಲ ಸಾಹಿತ್ಯ ಬಂಕಿಂ ಚಂದ್ರ ಚಟರ್ಜಿ ಅವರದ್ದು. ಇದರ ರೀಮಿಕ್ಸ್ ಸಾಹಿತ್ಯವನ್ನ ಕುಮಾರ್ ಎಂಬುವರು ಬರೆದಿದ್ದಾರೆ. ಇದಕ್ಕಾಗಿ ಶುಕ್ಲಾ ಅವರು ಈ ಹಾಡನ್ನೇ ಹಾಡಿದ್ದಾರೆ. ಅಂದ್ರೆ ನಾಸಾದಲ್ಲಿ ಒಂದು ಹಳೆಯ ಸಂಪ್ರದಾಯವಿದೆ. ಗಗನಯಾತ್ರಿಗಳು ತಮ್ಮ ಕಾರ್ಯಾಚರಣೆಗಳಿಗಾಗಿ ಉಡಾವಣೆ ಪ್ಯಾಡ್ಗೆ ಕಾರಿನಲ್ಲಿ ಹೋಗುವಾಗ ತಮ್ಮ ಕುಟುಂಬಗಳಿಗೆ ವಿದಾಯ ಹೇಳಿ ವಾಹನ ಚಲಿಸುವಾಗ ಅವರು ಆಯ್ಕೆ ಮಾಡಿದ ಸಂಗೀತವನ್ನ ಕೇಳುವ ಅವಕಾಶ ಸಿಗುತ್ತದೆ. ಗಗನಯಾತ್ರಿಗಳು ವಿಶ್ರಾಂತಿ ಪಡೆಯಲು ಮತ್ತು ಗಮನ ಹರಿಸಲು ಸಹಾಯ ಮಾಡಲು ರಾಕೆಟ್ನಲ್ಲಿ ಉಡಾವಣೆ ಮಾಡುವ ಮೊದಲ ಸಂಗೀತವನ್ನ ನುಡಿಸುತ್ತಾರೆ ಎಂಬ ಮಾಹಿತಿ ಇದೆ. ಯಾಕೆಂದ್ರೆ ಒತ್ತಡವನ್ನ ನಿರ್ವಹಿಸಲು ಸಂಗೀತವು ಪ್ರಬಲ ಸಾಧನವಾಗಿದೆ. ವಿಶೇಷವಾಗಿ ಬಾಹ್ಯಾಕಾಶ ಪ್ರಯಾಣದ ಹೆಚ್ಚಿನ ಒತ್ತಡದ ವಾತಾವರಣದಲ್ಲಿದೆ. ಇದು ಭೂಮಿ ಮತ್ತು ಪ್ರೀತಿ ಪಾತ್ರರೊಂದಿಗೆ ಸಂಪರ್ಕ ಸಾಧಿಸಲು ಒಂದು ಮಾರ್ಗವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಮತ್ತು ಸ್ಫೂರ್ತಿದಾಯಕ ಪ್ರೇರಣೆಯ ಮೂಲವಾಗಿದೆ. ಹೀಗಾಗಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಈ ಶುಭಾಂಶು ಅವರನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅಂದ್ರೆ, ಗ್ರೂಪ್ ಕ್ಯಾಪ್ಟನ್ ಆಗಿರುವ ಶುಭಾಂಶು ಶುಕ್ಲಾ ತರಬೇತಿ ಪಡೆದ ವಾಯುಪಡೆಯ ಪೈಲಟ್ ಅವರನ್ನ ಇಸ್ರೋದ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಕ್ರಮದ ಅಡಿಯಲ್ಲಿ ಆಯ್ಕೆ ಮಾಡಲಾಯಿತು. ಅವರು ಭಾರತದ ಮೊದಲ ಮಾನವ ಸಹಿತ ಗಗನಯಾನ ಕಾರ್ಯಾಚರಣೆಗೆ ಪ್ರಮುಖ ಸ್ಪರ್ಧಿಗಳಲ್ಲಿ ಒಬ್ಬರು. 2006ರಲ್ಲಿ ಭಾರತೀಯ ವಾಯುಪಡೆಗೆ ಫೈಟರ್ ಪೈಲಟ್ ಆಗಿ ಸೇರಿದ್ರು. ಸುಖೋಯ್ 30 MKI, MiG-21, MiG-29, ಜಾಗ್ವಾರ್, ಹಾಕ್, ಡಾರ್ನಿಯರ್ ಮತ್ತು AN-32 ನಂತಹ ವಿಮಾನಗಳನ್ನು ಹಾರಿಸಿದ್ದಾರೆ. ಆಗಸದಲ್ಲಿ 2000 ಗಂಟೆಗಳಿಗೂ ಹೆಚ್ಚು ಕಾಲ ಹಾರಾಡಿದ ಅನುಭವವನ್ನ ಹೊಂದಿದ್ದಾರೆ. ಇನ್ನು 1999ರ ಕಾರ್ಗಿಲ್ ಯುದ್ಧದಿಂದ ಪ್ರೇರಿತರಾಗಿ ಶುಕ್ಲಾ ಸೈನ್ಯಕ್ಕೆ ಸೇರಿದ್ರು. ಭಾರತೀಯ ವಾಯುಪಡೆಯ ಪೈಲಟ್ ಆಗಿರುವ ಶುಕ್ಲಾ ಮಾಜಿ ನಾಸಾ ಗಗನಯಾತ್ರಿ ಪೆಗ್ ವಿಲಿಯಮ್ಸ್ ನೇತೃತ್ವದ ಸಿಬ್ಬಂದಿಯನ್ನು ಶೀಘ್ರದಲ್ಲೇ ಸೇರಲಿದ್ದಾರೆ. ಅವರೊಂದಿಗೆ ಇಬ್ಬರು ಮಿಷನ್ ತಜ್ಞನಾದ ಪೋಲೆಂಡ್ನ ಸಾವೋಜ್ ಉಗ್ನಾನಿ ಮತ್ತು ವಿಸ್ನಿಯಾ ಮತ್ತು ಹಂಗೇರಿಯ ಟಿಬಿರ್ ಕಾಪು ಸಹ ಇರುತ್ತಾರೆ. 2006ರ ಜೂನ್ ತಿಂಗಳಲ್ಲಿ IAF ಫೈಟರ್ ವಿಂಗ್ ಸೇರುವ ಮೂಲಕ ಶುಕ್ಲಾ ಅವರ ಪ್ರಯಾಣ ಪ್ರಾರಂಭವಾಯಿತು. ಇನ್ನು 2024ರ ಮಾರ್ಚ್ ತಿಂಗಳಲ್ಲಿ ಅವರಿಗೆ ಗ್ರೂಪ್ ಕ್ಯಾಪ್ಟನ್ ಹುದ್ದೆಗೆ ಬಡ್ತಿ ನೀಡಲಾಯಿತು. 2019ರಲ್ಲಿ ಶುಕ್ಲಾ ಅವರಿಗೆ ಇಸ್ರೋದಿಂದ ಕರೆ ಬಂದಿತ್ತು. ರಷ್ಯಾದ ಮಾಸ್ಕೋದ ಸ್ಮಾರ್ಟ್ ಸಿಟಿಯಲ್ಲಿರುವ ಯೂರಿ ಗಾಗರಿಯನ್ ಗಗನಯಾತ್ರಿ ತರಬೇತಿ ಕೇಂದ್ರದಲ್ಲಿ ಶುಕ್ಲಾ ಕಠಿಣ ತರಬೇತಿಯನ್ನ ಪಡೆದರು. ಇದೀಗ ಶುಕ್ಲಾ ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳಲಿದ್ದಾರೆ ಭಾರತೀಯರು. ಅಲ್ಲದೆ ಸಹಸ್ರಾರು ಶುಭಾಶಯಗಳ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ.
ಇಲ್ಲಿ ಮತ್ತೊಂದು ವಿಚಾರವನ್ನ ಗಮನಿಸೋದಾದ್ರೆ ಮನೆಯೇ ಮೊದಲ ಪಾಠಶಾಲೆ ಎಂಬುದು ಸಾಬೀತಾಗಿದೆ. ಅದೇನೆಂದ್ರೆ ಶುಕ್ಲಾ ತಮ್ಮ ಪೋಷಕರೊಂದಿಗೆ ಮಾತನಾಡಿ, ನಾನು ಹೋಗಿ ಬರುತ್ತೇನೆ, ನನಗಾಗಿ ಕಾಯುತ್ತೀರಿ, ನಿಮ್ಮ ಆಶೀರ್ವಾದ ಇರಲಿ ಎಂದು ಭಾವುಕರಾಗಿದ್ದಾರೆ. ಶುಕ್ಲಾ ಅವರ ಮೂಲಕ ಮತ್ತೊಮ್ಮೆ ಎಂದೆಂದಿಗೂ ಭಾರತದ ಕೀರ್ತಿ ಪತಾಕೆ ರಾರಾಜಿಸಲಿ ಎಂದೇ ಆಶಿಸುತ್ತಿದ್ದಾರೆ. ಶುಕ್ಲಾ ಅವರಿಗೆ ತುಂಬು ಹೃದಯದ ಧನ್ಯವಾದ ಹೇಳ್ತಾ ಅವರ ಪ್ರಯಾಣ ಸುಖಕರವಾಗಿರಲಿ. ಈ ಕುರಿತಾದ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.